ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾನು ಈ ವಿಡಿಯೋ ಸೆಷನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ KS 2020ಲಿ ಬಂದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂತು ಅಂದರೆ ನಿಮಗೆ KS ಪ್ರಿಲಿಮ್ಸಲ್ಲೂ ಬರುತ್ತೆ, ಹಾಗೆ KS ಮೇನ್ಸಲ್ಲೂ ಬರ್ತಾ ಹೋಗುತ್ತೆ. ಇದು ಒಂದು ನಿಮಗೆ ಡಿವಿಷನ್ಸೇ ಏನಿಲ್ಲ ಅಲ್ವಾ ಇಂಡಿಯನ್ ಪಾಲಿಟಿ ಬಂತು ಅಂದಾಗ. ಸೊ ಇದು ಈಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಇನ್ನು ಮೇನ್ಸಿಗೆ ರಿಲೇಟೆಡ್ ಬಂತು ಅಂದರೆ ಅದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಸಿಲೆಬಸ್ ಏನಿದೆ ಮತ್ತು ಮೇನ್ಸ್ಗೆ ನೀವು ಆನ್ಸರ್ ರೈಟಿಂಗ್ ಎಲ್ಲ ಹೇಗೆ ಬರೀಬೇಕು ಅದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬಂತು ಅಂದಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ನಿಮಗೆ ಪ್ರೀವಿಯಸ್ ಇಯರಲ್ಲಿ ಬಂತು ಅಂದಾಗ ಹೇಗೆ ಕ್ವಶನ್ಸ್ ರೈಸ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಹೂ ಡಿಸ್ಕ್ರೈಬ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಕ್ವಾಸಿ ಫೆಡ್ರಲ್ ಅಂತ ಕೇಳಿದ್ದಾರೆ. ಏನು ಹಾಗಾದರೆ ಕ್ವಾಸಿ ಫೆಡ್ರಲ್ ಅಂತ ಅಂದರೆ ಅರೆ ಒಕ್ಕೂಟ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನು ಹಾಗಾದರೆ ನಮ್ಮ ಭಾರತ ಸರ್ಕಾರದ ಏನು ವ್ಯವಸ್ಥೆ ಇದೆ, ಇಂಡಿಯನ್ ಗವರ್ನಮೆಂಟ್ ಸಿಸ್ಟಮ್ ಏನಿದೆ, ಸೊ ಅದನ್ನು ನಾವು ಸಂಪೂರ್ಣವಾಗಿ ಯಾಕೆ ನಾವು ಸಂಯುಕ್ತ ವ್ಯವಸ್ಥೆ ಅಂತ ಹೇಳಲ್ಲ, ಯಾಕೆ ನಾವು ಕ್ವಾಸಿ ಫೆಡ್ರಲ್ ಅಂತ ಹೇಳ್ತಾ ಹೋಗ್ತೀವಿ ಅಂದರೆ, ನಾವು ಕಂಪ್ಲೀಟ್ಲಿ ಇವಾಗ ಯಾವುದು ಸಂಯುಕ್ತ ವ್ಯವಸ್ಥೆ ಫೆಡರಲ್ ಗವರ್ನಮೆಂಟ್ ಅಂತ ಅಂದರೆ ಯಾವ ಸರ್ಕಾರ ವ್ಯವಸ್ಥೆ ಎಕ್ಸಾಂಪಲ್ ಕೊಡ್ಬೋದು, USA ಕೊಡ್ಬೋದಲ್ವಾ. ಏನು ಹಾಗಂದರೆ ಫೆಡರಲ್ ಗವರ್ನಮೆಂಟ್ ಅಂತ ಹೇಳ್ತಾ ಹೋಯಿತು ಅಂದರೆ ನಿಮಗೆ ಯಾವುದೇ ಒಂದು ರಾಜ್ಯಗಳಿರ್ಬೋದು, ನಮ್ಮ ಭಾರತ ಸರ್ಕಾರದಲ್ಲಿ ಯಾವುದೇ ಅಗ್ರಿಮೆಂಟ್ ಮುಖಾಂತರ ಒಪ್ಪಂದಕ್ಕೆ ಬಂದಿರುವಂಥದ್ದಲ್ಲ. ಸೊ ಯಾವುದೇ ರಾಜ್ಯ ಕೂಡ ಆ ಹಕ್ಕು ಕೂಡ ಹೊಂದಿರೋದಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಅಮೇರಿಕದಲ್ಲಿ ನಾವು ನೋಡ್ತಾ ಹೋದರೆ ಯಾವುದೇ ಒಂದು ರಾಜ್ಯ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತಲೇ ಹೇಳ್ತಾ ಹೋಗ್ತೀವಲ್ವ. ಸೊ ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಅಲ್ಲಿ ಇರುವಂತಹ ಸ್ಟೇಟ್ಸ್ಗಳು ಅವು ಆ ಒಕ್ಕೂಟದಿಂದ ಸಿಡಿದು ಹೋಗುವ ಹಕ್ಕನ್ನು ಹೊಂದಿರ್ತವೆ. ಆದರೆ ನಮ್ಮ ಭಾರತದಲ್ಲಿರುವ ರಾಜ್ಯಗಳು ಏನಿದೆ, ನಮ್ಮ ಇಂಡಿಯನ್ ಸ್ಟೇಟ್ಸ್ ಏನಿದೆ, ಆ ಹಕ್ಕನ್ನು ಹೊಂದಿರೋದಿಲ್ಲ. ಹಾಗೆಯೇ ನಾವು ನೋಡ್ತಾ ಹೋದರೆ 9th ಆರ್ಟಿಕಲಲ್ಲಿ ಇದನ್ನು ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ಭಾರತ ಒಂದು ಏನು ರಾಜ್ಯಗಳ ಒಕ್ಕೂಟ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ನಾವು ಯಾವುದೇ ಒಂದು ರಾಜ್ಯನ ಫಾರ್ಮೇಷನ್ ಮಾಡೋದಾದರೆ ಒಂದು ಆ ರಾಜ್ಯನ ಡಿವೈಡ್ ಮಾಡಿ ಮಾಡ್ತೀವಿ, ಅಥವಾ ಎರಡು ರಾಜ್ಯನ ನಾವು ಕಂಬೈನ್ ಮಾಡಿ ಒಂದು ರಾಜ್ಯ ಕೂಡ ಮಾಡ್ಬೋದು. ಆದರೆ ಯಾವುದೇ ರಾಜ್ಯ ನಮ್ಮ ಒಕ್ಕೂಟದಿಂದ, ಭಾರತ ಒಕ್ಕೂಟದಿಂದ ಈಚೆ ಹೋಗುವ ಹಕ್ಕನ್ನು ಹೊಂದಿರುವುದಿಲ್ಲ. ಆದರೆ ಕಂಪ್ಲೀಟ್ಲಿ ಫೆಡರಲ್ ಸಿಸ್ಟಮ್ ಅಂತ ನಾವು ಹೇಳೋದಾದರೆ ಅಲ್ಲಿ ಆ ಹಕ್ಕನ್ನು ಹೊಂದಿರುತ್ತೆ. ಮತ್ತು ಅಧಿಕಾರ ವಿಭಜನೆ ಅಂತ ಬಂತು ಅಂದಾಗ ಸಂಯುಕ್ತ ಸಂಸ್ಥಾನದಲ್ಲಿ ಏನಾಗುತ್ತೆ, ಫೆಡರಲ್ ಗವರ್ನಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ಅಂದರೆ ಏನು ಪವರ್ಸ್ ಏನಾಗಿರುತ್ತೆ, ಡಿವೈಡ್ ಆಗಿರುತ್ತೆ. ಸೆಂಟ್ರಲ್ ಆ್ಯಂಡ್ ಸ್ಟೇಟಲ್ಲಿ ಡಿವೈಡ್ ಆಗಿರುತ್ತೆ. ಇಲ್ಲೂ ಸಹ ಭಾರತ ಸರ್ಕಾರ ವ್ಯವಸ್ಥೆಯಲ್ಲೂ ಸಹ ಡಿವೈಡ್ ಆಗಿದೆ. ಬಟ್ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಅಧಿಕಾರ ಕೊಟ್ಟಿದೆ ಅಲ್ವಾ. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ಕೆಲವೊಂದಷ್ಟು ಸಾಂವಿಧಾನಿಕ ತಿದ್ದುಪಡಿಗಳಿಗೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳಿಗೆ ರಾಜ್ಯದ ಪಾರ್ಟಿಸಿಪೇಷನ್ ಇರುವ ಅವಶ್ಯಕತೆ ಇರುವುದಿಲ್ಲ ಅಲ್ವಾ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ನಾವು ಯಾವ ಅಡಾಪ್ಟ್ ಮಾಡ್ಕೊಂಡಿದ್ವೋ ಅದನ್ನು ಅರೆ ಒಕ್ಕೂಟ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ನಮಗೆ ಕೀ ಆನ್ಸರ್ ಬಂತು ಅಂದರೆ ಇದನ್ನು ಯಾರಪ್ಪ ಹೇಳಿದರು ಅಂತಂದರೆ ಇಟ್ ಈಸ್ KC ವಿಯರ್. KC ವಿಯರ್ ನಮ್ಮ ಭಾರತ ವ್ಯವಸ್ಥೆನ, ಭಾರತೀಯ ಸಂವಿಧಾನವನ್ನು ಒಂದು ಅರೆ ಒಕ್ಕೂಟ ಎಂದು ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೂ ಅಪಾಯಿಂಟ್ಸ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ ಅಂತ. ಯಾರು ನೇಮಕ ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿ. ಸೆಂಟ್ರಲ್ ಗವರ್ನಮೆಂಟ್ ಬಂತು ಅಂದಾಗ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಸೊ ಹಾಗೆಯೇ ಸ್ಟೇಟ್ ಗವರ್ನಮೆಂಟ್ ಬಂತು ಅಂದಾಗ ಯಾವುದೇ ನೇಮಕಾತಿಗಳನ್ನ ನೀವು ನೋಡೋದಾದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ಅದು ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆ ಮೇರೆಗೆ, ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವರು ನೇಮಕನ ಮಾಡ್ತಾರೆ. ಸೊ ಹಾಗಾದರೆ ಇಲ್ಲಿ ಆನ್ಸರ್ ನಾವು ಯಾವ್ದು ನೋಡ್ಬೋದು, ರಾಷ್ಟ್ರಪತಿ ಅಲ್ವಾ. ಇಟ್ ಈಸ್ ಪ್ರೆಸಿಡೆಂಟ್. ಆರ್ಟಿಕಲ್ 76(1) ಈ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅವರನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಕಮೆಂಡೇಶನ್ ಮೇಲೆ ಅವರು ನೇಮಕ ಮಾಡ್ತಾರೆ. ಸೊ ಹಾಗಾದರೆ ಅಟಾರ್ನಿ ಜನರಲ್ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ಅಂದರೆ ವೆಂಕಟರಮಣಿ. ಓಕೆನಾ, ವೆಂಕಟರಮಣಿ ಅನ್ನೋರು ಇವಾಗ ಪ್ರೆಸೆಂಟ್ ಅಟಾರ್ನಿ ಜನರಲ್ ಆಗಿದ್ದಾರೆ. ಸೊ ಹಾಗಾದರೆ ಇವರು ಏನೇನು ಕರ್ತವ್ಯಗಳನ್ನ ನಿಭಾಯಿಸ್ತಾರೆ ಅಂತ ನೋಡೋದಾದರೆ, ಒಂದು ರಾಷ್ಟ್ರಪತಿ ಹೇಳಿರುವಂತಹ ಅಂತಂದರೆ ರಾಷ್ಟ್ರಪತಿ ಯಾವ್ಯಾವ ಭಾರತ ಸರ್ಕಾರ ಬಂತು ಅಂದರೆ ಯಾವ್ಯಾವ ಕರ್ತವ್ಯಗಳನ್ನ ನಿಭಾಯಿಸೋಕ್ಕೆ ನಿಯೋಜನೆ ಮಾಡಿರ್ತಾರೆ ಗೊತ್ತಾ, ಅದಿರ್ಬೋದು. ಮತ್ತು ಭಾರತ ಸರ್ಕಾರಕ್ಕೆ ಲೀಗಲ್ ಮ್ಯಾಟರ್ಸ್ ಮೇಲೆ, ಕಾನೂನು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಅಡ್ವೈಸ್ ಮಾಡೋದಿರ್ಬೋದು ಇವರ ಕರ್ತವ್ಯಗಳಾಗಿರುತ್ತೆ. ಸೊ ಹಾಗಾದರೆ ಇವರ ಎಲಿಜಿಬಿಲಿಟಿ ಏನಿರುತ್ತೆ, ಅಟಾರ್ನಿ ಜನರಲ್ ಆಗೋಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಏನು ಎಲಿಜಿಬಿಲಿಟಿ ಇರುತ್ತೋ ಸೊ ಆ ಎಲಿಜಿಬಿಲಿಟಿನ ಅರ್ಹತೆನ ಇವರು ಹೊಂದಿರಬೇಕಾಗುತ್ತೆ. ಹಾಗಾದರೆ ಇವರ ಟೆನ್ಯೂರ್ ನೋಡೋದಾದರೆ ಎಷ್ಟು ಅಧಿಕಾರಾವಧಿನ ಇವರು ಹೊಂದಿದ್ದಾರೆ ಅಂತ ಅಂದರೆ, ಸೊ ಯಾವುದೇ ಫಿಕ್ಸ್ಡ್
ಟೆನ್ಯೂರ್ ಇಲ್ಲ. ಸಂವಿಧಾನದಲ್ಲಿ ನಾವು ನೋಡೋದಾದರೆ ಏಜಿಗೆ ಅಟಾರ್ನಿ ಜನರಲ್ ಅವರಿಗೆ ಯಾವುದೇ ಫಿಕ್ಸ್ ಟೆನ್ಯೂರ್ ಇರೋದಿಲ್ಲ. ಇವಾಗ ಪ್ರೆಸೆಂಟ್ ವೆಂಕಟರಮಣಿ ಅನ್ನೋರು 2022 ಇಂದ ವರ್ಕ್ ಮಾಡ್ತಿದ್ದಾರೆ. ಇವರೇ 3 ಇಯರ್ಸ್ವರೆಗೂ ನಾವು ಟೆನ್ಯೂರ್ನ ಕೊಟ್ಟಿದ್ದೀವಿ. ಆ್ಯಂಡ್ ಹೇಗೆ ಅದನ್ನು ಡಿಸೈಡ್ ಮಾಡ್ತಾರೆ ಅಂದರೆ, ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ರಾಷ್ಟ್ರಪತಿಯ ವಿಶ್ವಾಸ ಹೊಂದಿರುವವರೆಗೂ ಸಹ ಅಟಾರ್ನಿ ಜನರಲ್ ಅವರು ಅವರ ಕರ್ತವ್ಯನ ನಿಭಾಯಿಸ್ತಾರೆ ಅನ್ನೋದನ್ನು ಹೇಳಿದೆ. ಸೊ ಯಾವುದೇ ಫಿಕ್ಸ್ ಟೆನ್ಯೂರ್ ಇರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಏಮ್ ಅಟ್ ಡ್ಯಾಶ್ ಅಂತ ಇದೆ. ಸೊ ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರುತ್ತದೆ. ಸೊ ನಾನು ಇವಾಗ ಪೊಲಿಟಿಕಲ್ ಸಿಸ್ಟಮ್ ಅಂತ ಬಂತು ಅಂದರೆ ಕೆಲವೊಂದಷ್ಟು ಪೊಲಿಟಿಕಲ್ ಪಾರ್ಟೀಸ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅವ್ರದ್ದೇ ಆದ ಒಂದು ಸಿದ್ಧಾಂತಗಳಿರುತ್ತಲ್ವ. ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಹಾಯ್ ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ 10 o'clock ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ 10 to 2 o'clock ವರೆಗೂ ಕ್ಲಾಸಸ್ ಇರುತ್ತೆ. ನಿಮಗೆ ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸಸ್ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಜೊತೆಗೆ ರೆಕಾರ್ಡ್ ಕೂಡ ನಿಮಗೆ ಕ್ಲಾಸ್ ಸಿಗ್ತಾ ಬರುತ್ತೆ. ಇದು ಟೆಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಿದ್ವಿ, ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಿದ್ವಿ. 1-to-1 ಮೆಂಟರ್ಶಿಪ್ ಇರ್ತಾ ಬರುತ್ತೆ. ಪ್ರತಿದಿನವೂ ಕೂಡ ಮೇನ್ಸ್ ಕ್ವಶನ್ಸ್ನ ಕೊಟ್ಟು ನಿಮಗೆ ಪ್ರಾಕ್ಟೀಸ್ನ ಮಾಡಿಸ್ತಾ ಬರ್ತೀವಿ. ಅದ್ರ ಜೊತೆಗೆ ಕರೆಕ್ಷನ್ ಮಾಡಿ ನಿಮ್ಗೆ 1-to-1 ರಿವ್ಯೂನು ಕೂಡ ಕೊಡ್ತಾ ಬರ್ತಿದ್ದೀವಿ. ಇದ್ರ ಜೊತೆಗೆ ಒಂದಷ್ಟು ಯೋಜನಾ, ಕುರುಕ್ಷೇತ್ರ, ಡೌನ್ ಟು ಅರ್ತ್ ಈ ತರ ಮ್ಯಾಗಝಿನ್ಸ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ರಿಸರ್ಚ್ ಆರ್ಟಿಕಲ್ ನ ತಗೊಂಡು ನಿಮಗೆ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಇದು ನಿಮ್ಮ QPSC ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಇನ್ನಿತರೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಡೆ ಕಾಣುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಅದ್ರ ಮೂಲಕ ನಾವು ಈ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೋಡೋದಾದರೆ ರಿಫಾರ್ಮಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ. ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ. ಆ್ಯಕ್ಚುಲಿ ನಿಮಗೆ ಆನ್ಸರ್ ಬಂತು ಅಂದರೆ ಇದೇ ಇದೆ. ಲಿಬರಲ್ ಪಾರ್ಟೀಸ್ ಏನು ಸಿದ್ಧಾಂತಗಳು ಹೊಂದಿದೆ ಅಂತ ಅಂದರೆ, ಇವಾಗ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿರುತ್ತೋ ಅದನ್ನು ರಿಫಾರ್ಮ್ ಮಾಡೋದು. ಇಟ್ ಈಸ್ ಗ್ರ್ಯಾಜುವಲ್, ನಿಧಾನವಾಗಿ ಆ ಸಂಸ್ಥೆನ ಸುಧಾರಣೆ ತಗೋಬರೋದು ಅದರ ಉದ್ದೇಶ ಆಗಿರುತ್ತೆ. ಸೊ ಹಾಗಾದರೆ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಕಿತ್ತೆಸೆದು ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸೋದು ಯಾವ ಪೊಲಿಟಿಕಲ್ ಸಿಸ್ಟಮ್ದ ಉದ್ದೇಶ ಆಗಿರುತ್ತೆ ಅಂತ ನೋಡೋದಾದರೆ, ಎಸ್ಟಾಬ್ಲಿಷಿಂಗ್ ನ್ಯೂ ಆರ್ಡರ್ ಬೈ ಓವರ್ ಥ್ರೋಯಿಂಗ್ ದ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದರೆ ಇಟ್ ಈಸ್ ರ್ಯಾಡಿಕಲ್ ಪೊಲಿಟಿಕಲ್ ಸಿಸ್ಟಮ್. ಓಕೆನಾ. ಸೊ ನೆಕ್ಸ್ಟ್, ಯಥಾಸ್ಥಿತಿಯಲ್ಲಿ ನಂಬಿಕೆಯನ್ನಿಡುವುದು, ಬಿಲೀವಿಂಗ್ ಇನ್ ಅ ಸ್ಟೇಟಸ್ ಕೋ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಕ್ಕೆ ನಿಮಗೆ ಕನ್ಸರ್ವೇಟಿವ್ ಪೊಲಿಟಿಕಲ್ ಸಿಸ್ಟಮ್ ಈ ಸಿದ್ಧಾಂತನ ಹೊಂದಿರುತ್ತೆ. ಕ್ಲಿಂಜಿಂಗ್ ಟು ದ ಓಲ್ಡ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಏನು ಹಾಗಂದರೆ, ಹಳೆಯ ಸಮಾಜೋ ಆರ್ಥಿಕ ಮತ್ತು ರಾಜಕೀಯ ಸಂಸ್ಥೆಗಳಿಗೆ ಜೋತು ಬೀಳುವುದು. ಇವರು ಯಾವುದೇ ತರಹದ ಒಂದು ರಿಫಾರ್ಮ್ ತಗೋಬರೋದಾಗಲಿ ಅಥವಾ ಎಕ್ಸಿಸ್ಟಿಂಗ್ ಸಿಸ್ಟಮ್ನೇ ಮೂವ್ ಆನ್ ಮಾಡ್ಕೊಳ್ಳೋದಾಗಲಿ ಯಾವುದೇ ತರಹದ ಅವರು ನಂಬಿಕೆ ಹೊಂದಿರೋದಿಲ್ಲ. ಸೊ ಹಳೆಯ ಮಾದರಿಗಳು ಏನಿರುತ್ತೆ ಗೊತ್ತಾ, ಅದಕ್ಕೆ ಇವರು ಕಟ್ಟು ಬಿದ್ದಿರ್ತಾರೆ. ಸೊ ಈ ಪೊಲಿಟಿಕಲ್ ಸಿಸ್ಟಮ್ನ ನಾವು ಏನಂತ ಹೇಳ್ತೀವಿ, ರಿಯಾಕ್ಷನರಿ ಅಂತ ಹೇಳ್ತಾ ಹೋಗ್ತೇವೆ. ಸೊ ಹಾಗೆಯೇ ಮುಂದಿನ ಕ್ವೆಶ್ಚನ್ ನೋಡೋಣ. Which of the following is described as a novel feature in the Indian Constitution ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣ ಎಂದು ವಿವರಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಏನು ಹಾಗಾದ್ರೆ ವಿನೂತನ ಲಕ್ಷಣ ಈಗಂತ ಯಾರು ಹೇಳಿರೋದಂತ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು DPSPಗೆ ಅಂತ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗೆ ನಿಮಗೆ ವಿನೂತನ ಲಕ್ಷಣ ಅಂತ ಹೇಳಿದ್ದಾರೆ. ಯಾಕೆ ಅದನ್ನು ವಿನೂತನ ಲಕ್ಷಣ ಅಂತ ಹೇಳಿದ್ದಾರೆ ಅಂದರೆ, ಇವಾಗ ಬೇಸಿಕ್ ಮೋಟಿವ್ ಏನು DPSPದು ಅಂತ ಬಂತು ಅಂದರೆ, ಸೊ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಲ್ವಾ, ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸರ್ಕಾರ ಯಾವುದೇ ಕಾನೂನುಗಳನ್ನ ಮಾಡಬೇಕಾದ್ರೆ ಈ DPSPನ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದರೆ ಬೇಸಿಕ್ ಪ್ರಿನ್ಸಿಪಲ್ ಏನು DPSPದು ಅಂತ ಅಂದರೆ, ಸೊ ಏನೇ ವೆಲ್ತ್ ಇರಲಿ ಅದು ಕೆಲವರ ಜನದ ಕೈಲಿ ಸೆಂಟ್ರಲೈಸ್ ಆಗಬಾರ್ದು, ಸಂಪತ್ತು ಒಂದೇ ಕಡೆ ಕೇಂದ್ರೀಕರಣ ಆಗಬಾರ್ದು ಅನ್ನೋದು ಇದರ ಬೇಸಿಕ್ ಪ್ರಿನ್ಸಿಪಲ್ ಆಗಿರುತ್ತೆ. ಸೊ ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಬಂತು ಅಂದರೆ ರಿಲೇಟೆಡ್ ಟು DPSP ನಾವು ಎಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ, ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ 36 to 51 ಆರ್ಟಿಕಲಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನ ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು 3 ಪ್ರಿನ್ಸಿಪಲ್ನ ನೋಡ್ತೀವಿ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವ್ದ್ಯಾವುದು, ಸೋಷಿಯಲಿಸ್ಟ್ ಇರ್ಬೋದು, ಮತ್ತು ಗಾಂಧಿಯನ್ ಪ್ರಿನ್ಸಿಪಲ್ ಇರ್ಬೋದು, ಆ್ಯಂಡ್ ಲಿಬರಲ್ ಪ್ರಿನ್ಸಿಪಲ್ ಅಲ್ವಾ, ಸಮಾಜವಾದಿ ತತ್ವ, ಗಾಂಧಿ ತತ್ವ ಹಾಗೂ ಉದಾರತಾ ತತ್ವ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು 3 ಪ್ರಿನ್ಸಿಪಲ್ನ ನೋಡ್ತಾ ಹೋಗ್ತೀವಿ. ಸೊ ಲಿಬರಲ್ ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾದರೆ, ಆರ್ಟಿಕಲ್ 44 ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಇಟ್ ಈಸ್ ಲೈಕ್ ಟ್ರೆಂಡ್ ಅಂತಲೇ ಹೇಳ್ಬೋದು. UCC ಯಾವಾಗಲೂ ಕೂಡ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಸೊ ಹಾಗಾದರೆ ಇದು ಯಾಕೆ ಇವಾಗ ಪ್ರೆಸೆಂಟ್ ನ್ಯೂಸಲ್ಲಿದೆ ಅಂತಂದರೆ, ಉತ್ತರಾಖಂಡ ರಾಜ್ಯ ಇತ್ತೀಚೆಗೆ UCCನ ಅನುಷ್ಠಾನ ಮಾಡ್ಕೊಳ್ಳೋದ್ರಲ್ಲಿ ನ್ಯೂಸಲ್ಲಿತ್ತಲ್ವಾ. ಸೊ ಆದ್ದರಿಂದ UCC ಬಗ್ಗೆ ನೀವು ಇನ್ನೂ ಡೀಟೇಲ್ ಆಗಿ ನೀಟಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಪ್ರೊಟೆಕ್ಷನ್ ಆಫ್ ವೆಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಈಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಒಂದು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆ ಒಂದು ಏನು ಅಂದರೆ ಯಾವ ಹಕ್ಕನ್ನ ನಾವು ಕೊಟ್ಟಿದ್ದೀವಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಂತ ಕೇಳಿದ್ದಾರೆ. ಯಾವುದಿರ್ಬೋದು ಅದು ಕಾನ್ಸ್ಟಿಟ್ಯೂಷನಲ್ ರೈಟಾ, ಫಂಡಮೆಂಟಲ್ ರೈಟಾ, ಹ್ಯೂಮನ್ ರೈಟಾ ಅಥವಾ ಲೀಗಲ್ ರೈಟಾ ಅಂತ. ಸೊ ಯಾವುದಿರ್ಬೋದು, ಇಟ್ ಈಸ್ ಕಾನೂನುಬದ್ಧ ಹಕ್ಕು, ಲೀಗಲ್ ರೈಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗೆಯೇ ಏನು ಡಿಫ್ರೆನ್ಸ್ ಇದೆ ಕಾನ್ಸ್ಟಿಟ್ಯೂಷನಲ್ ರೈಟ್ಗೂ ಹಾಗೂ ಲೀಗಲ್ ರೈಟ್ ಇರ್ಬೋದು ಮತ್ತು ಹ್ಯೂಮನ್ ರೈಟ್ ಅಂತ ಬಂತು ಅಂದರೆ, ಸೊ ಫಸ್ಟು ನಾನು ಲೀಗಲ್ ರೈಟ್ನ ಹೇಳ್ತಾ ಹೋಗ್ತೀನಿ. ಲೀಗಲ್ ರೈಟ್ ಅಂತ ಬಂತು ಅಂದರೆ ಇಟ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಲಾ ಅಂತ ಹೇಳ್ಬೋದು. ಇಟ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಲಾ ಆ್ಯಂಡ್ ಇದು ಎಲ್ರಿಗೂ ಕೊಟ್ಟಿರುವಂಥದ್ದು. ಇದು ಯಾವುದೇ ತರಹದ ಡಿಸ್ಕ್ರಿಮಿನೇಷನ್, ಯಾವುದೇ ತರಹದ ತಾರತಮ್ಯ ಇಲ್ಲದೇ ಇರುವಂಥದ್ದು. ಎಲ್ಲ ಸಿಟಿಸನ್ಸ್, ಇಂಡಿಯನ್ ಸಿಟಿಸನ್ಸ್ ಇದ್ದಾರಲ್ವ, ಸೊ ಎಲ್ಲ ಸಿಟಿಸನ್ಸ್ಗೂ ಕೊಟ್ಟಿರುವಂಥದ್ದು. ಇದು ಯಾವುದೇ ತಾರತಮ್ಯ ಇಲ್ದಲೇ ಇರುವಂಥದ್ದು. ಆ್ಯಂಡ್ ಇಟ್ ಈಸ್ ಫೈಲ್ಡ್ ಅಗೇನ್ಸ್ಟ್ ಗೌರ್ನಮೆಂಟ್ ಮೇಲೂ ಕೂಡ ನಾವು ಫೈಲ್ ಮಾಡ್ಬೋದು ಆ್ಯಂಡ್ ಇಂಡಿವಿಜುವಲ್ಸ್. ಓಕೆನಾ. ಸೊ ಹಾಗಾದರೆ ನಾವು ಲೀಗಲ್ ರೈಟ್ ಅಂತ ಬಂತು ಅಂದರೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು? ಎಕ್ಸಾಂಪಲ್ ಇದು ಒಂದು ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಒಂದು, ಇದು ಕೂಡ ಒಂದು ಕಾನೂನುಬದ್ಧ ಹಕ್ಕಾಗಿದೆ. ಸೊ ಹಾಗೆಯೇ ಪ್ರಾಪರ್ಟಿ ರೈಟ್, ಇದು ಕೂಡ ಅಷ್ಟೇ ಅಲ್ವಾ, ಇದು ಮೊದಲು ಎಲ್ಲಿತ್ತು? ಫಂಡಮೆಂಟಲ್ ರೈಟ್ಸಲ್ಲಿತ್ತು ಆ್ಯಂಡ್ ಇದನ್ನು ನಾವು ಇವಾಗ ಪ್ರೆಸೆಂಟು ಲೀಗಲ್ ರೈಟ್ ಆಗಿ ಮಾಡಿದ್ದೀವಿ. ಸೊ ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಅಂದರೆ ಏನು? ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಇಟ್ ಈಸ್ ಗ್ಯಾರಂಟಿಡ್ ಟು ದ ಸಿಟಿಸನ್ಸ್. ಅಂದರೆ ಆ ದೇಶದ ನಾಗರಿಕರು ಏನಿರ್ತಾರೋ, ಸೊ ಸಂವಿಧಾನದ ಮುಖಾಂತರ ಅವರಿಗೆ ಖಾತರಿ ಮಾಡಿರುವಂತಹ ಹಕ್ಕುಗಳಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಏನು ಕಾನ್ಸ್ಟಿಟ್ಯೂಷನಲಿ ಅಕ್ಸೆಪ್ಟೆಡ್. ನಾವು ಆ ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಾದರೂ ವೈಲೇಟ್ ಮಾಡ್ತು ಅಂದರೆ ಅದನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾ ಹೋಗ್ತೀವಿ, ಅಸಂವಿಧಾನಿಕ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಬಂತು ಅಂದರೆ ನಾವು ಅದಕ್ಕೆ ಯಾವುದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಇಟ್ ಈಸ್ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಅನ್ನೋದೇನು? ಬೇಸಿಕ್ ರೈಟ್ ಅಲ್ವಾ. ಸೊ ಬೇಸಿಕ್ ರೈಟ್ ಒಬ್ಬ ದೇಶದ ನಾಗರಿಕನು ಹೊಂದಿರುವಂತಹ ಒಂದು ಮೂಲಭೂತ ಹಕ್ಕಂತಲೇ ಹೇಳ್ಬೋದು. ಸೊ ಹಾಗಾಗಿ ಹ್ಯೂಮನ್ ರೈಟ್ ಅಂತ ಅಂದ್ರೇನು, ಮಾನವ ಹಕ್ಕು ಅಂತ ಅಂದ್ರೇನು ಅಂತ ಹೇಳ್ತಾ ಹೋದರೆ, ಒಂದು ಮನುಷ್ಯ ತನ್ನ ಆಯ್ಕೆಯ ಜೀವನವನ್ನು ಹೊಂದಲಿಕ್ಕೆ ಅಂತ ಅಂದರೆ ತನ್ನ ಆಯ್ಕೆಗಳಲ್ಲಿ ಸ್ವತಂತ್ರತೆಯನ್ನು ಹೊಂದಲಿಕ್ಕೆ ಹಾಗೂ ತನ್ನ ಜೀವನವನ್ನು ಅವನು ಹೇಗೆ ಇಚ್ಛಿಸ್ತಾನೋ ಹಾಗೆ ಜೀವಿಸಲಿಕ್ಕೆ ಒಂದು ಏನು ಹೇಳ್ತೀವಿ ಅದನ್ನು ನಾವು ಮಾನವ ಹಕ್ಕು ಅಂತ ಹೇಳ್ತಾ ಹೋಗ್ತೀವಿ. ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ ರೈಟ್ ಟು ಲಿಬರ್ಟಿ ಇರ್ಬೋದು ಅಲ್ವಾ, ರೈಟ್ ಟು ಲಿಬರ್ಟಿ ಇರ್ಬೋದು ಮತ್ತು ರೈಟ್ ಟು ಪ್ರೈವಸಿ ಇರ್ಬೋದು. ಸೊ ಇದೆಲ್ಲ ನಾವು ಮಾನವ ಹಕ್ಕುಗೆ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ UPSC ಅಂತ ಹೇಳಿದರೆ, ಕೇಂದ್ರ ಲೋಕ ಸೇವಾ ಆಯೋಗವನ್ನು ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ, ಇಟ್ ಈಸ್ ನಾಟ್ ಕರೆಕ್ಟ್ ಅಂತ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡಬೇಕಾಗತ್ತೆ ಯಾವುದು ರೈಟ್ ಅಂತ ಕೇಳಿದಾರಾ ಅಥವಾ ರಾಂಗ್ ಅಂತ ಕೇಳಿದಾರಾ ಅಂತ. ಸೊ ಹಾಗಾದರೆ ಇಲ್ಲಿ ನಾನು ಆಪ್ಷನ್ಸ್ನ ಹೇಳ್ತಾ ಹೋಗ್ತೀನಿ. ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದ ಕಮಿಷನ್ ಹೋಲ್ಡ್ ಆಫೀಸ್ ಫಾರ್ ಅ ಟರ್ಮ್ ಆಫ್ 5 years ಅಂತ ಇದೆ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯು 5 ವರ್ಷಗಳವರೆಗೆ ಇರುವುದು ಅಂತ ಕೇಳಿದರೆ, ಸೊ ಇಟ್ ಈಸ್ ನಾಟ್ ಕರೆಕ್ಟ್ ಅಲ್ವಾ. ಯಾಕೆ ಏನು ಟೆನ್ಯೂರ್ ಬರುತ್ತೆ ಅವ್ರದ್ದು? 5 years ಅನ್ನೋದು ಏನಾಗಬೇಕಿತ್ತು, ಇಟ್ ಈಸ್ 6 years ಅಲ್ಲ, 6 years ಅವ್ರು ಟೆನ್ಯೂರ್ನ ಹೊಂದಿರ್ತಾರೆ. ಸೊ ಆದ್ದರಿಂದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ರಾಷ್ಟ್ರಪತಿಯು ಅಧ್ಯಕ್ಷರು ಅಥವಾ ಯಾವುದೇ ಇತರೆ ಸದಸ್ಯರನ್ನು ಅಧಿಕಾರದಿಂದ ತೆಗೆದು ಹಾಕಬಹುದು, ಹೌದಲ್ವಾ. ಅದಕ್ಕೆ ಅಧಿಕಾರ ಯಾರಿಗಿದೆ ಅವ್ರನ್ನ ತೆಗೆದು ಹಾಕಲಿಕ್ಕೆ, ಅವ್ರನ್ನ ರಿಮೂವಲ್ ಮಾಡೋದಕ್ಕೆ ಅಂತಂದರೆ ಇಟ್ ಈಸ್ ಪ್ರೆಸಿಡೆಂಟ್. ಅದು ಭಾರತದಲ್ಲಿ ಒಂದು ಕೇಂದ್ರೀಯ ನೇಮಕಾತಿ ಪ್ರಾಧಿಕಾರವಾಗಿದೆ, ಹೌದಲ್ವಾ. ಇಟ್ ಈಸ್ ಸೆಂಟ್ರಲಿ ರಿಕ್ರೂಟಿಂಗ್ ಏಜೆನ್ಸಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಹೌದಲ್ವಾ. ಅದು ಇಟ್ ಈಸ್ ಇಂಡಿಪೆಂಡೆಂಟ್, ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಬಂತು ಅಂದರೆ ನಾವು ಇದಕ್ಕೆ ಯಾವ್ಯಾವ ಆರ್ಟಿಕಲ್ನ ಕೊಟ್ಟಿದ್ದೀವಿ. ಸೊ ಹಾಗಾದರೆ ಇದರ ಪ್ರೆಸಿಡೆಂಟ್ ಯಾರಿದ್ದಾರೆ UPSCದು ಅಂತ ನೋಡೋದಾದರೆ ಮನೋಜ್ ಸೋನಿ ಅನ್ನೋರು ಪ್ರೆಸೆಂಟ್ ಇವಾಗ ಪ್ರೆಸಿಡೆಂಟ್ ಆಗಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಬಂತು ಅಂದರೆ ಹಾಗಾದರೆ ಯಾವ ಪಾರ್ಟಲ್ಲಿ ಇದು ಬರ್ತಾ ಹೋಗುತ್ತೆ, ಎಷ್ಟರಿಂದ ಎಷ್ಟು ಆರ್ಟಿಕಲ್ಸ್ ಇದೆ ಅಂತ ನೋಡೋದಾದರೆ ಪಾರ್ಟ್ 14 315 323ವರೆಗೂ ಇದರ ಆರ್ಟಿಕಲ್ಸ್ ಹೊಂದಿದೆ. ಸೊ ಇದರಲ್ಲಿ ಒಂದು ಕಂಪೋಸಿಷನ್ ಇರ್ಬೋದು ಅಥವಾ ರಿಮೂವಲ್ ಇರ್ಬೋದು ಮತ್ತು ಟೆನ್ಯೂರ್ ಇರ್ಬೋದು, ಇದೆಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ದ 124th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 2019 ಪರ್ಟೈನ್ಸ್ ಟು ಅಂತ ಕೇಳಿದರೆ, ಸೊ 2019ರ 124ನೇ ಸಂವಿಧಾನದ ತಿದ್ದುಪಡಿ ಮಸೂದೆಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿರೋದು. ಸೊ ಹಾಗಾದರೆ ಯಾವುದು ಇದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ, ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇನ್ ಗವರ್ನಮೆಂಟ್ ಜಾಬ್ಸ್ ಆ್ಯಂಡ್ ಎಜುಕೇಷನ್, ಇದು ನಿಮಗೆ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ನಾವು
ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ನೋಡೋದಾದ್ರೆ ಸೊ 15(6) ಆರ್ಟಿಕಲ್ 15 ಸಬ್ ಆರ್ಟಿಕಲ್ 6 ಹಾಗೂ 16 ಸಬ್ ಆರ್ಟಿಕಲ್ 6ನ ನಾವು ಇದಕ್ಕೋಸ್ಕರ ನಾವು ತಿದ್ದುಪಡಿ ಮಾಡ್ತೀವಿ. 15(6) ಬಂತು ಅಂದರೆ ನಿಮಗೆ ಉನ್ನತ ಶಿಕ್ಷಣಕ್ಕೆ ರಿಲೇಟೆಡ್ ಇರ್ಬೋದು. ಸೊ ಹಾಗಾದರೆ 16 ಮತ್ತು 6 ಬಂತು ಅಂದರೆ ನಿಮಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಎಕನಾಮಿಕಲಿ ಯಾರ್ಯಾರು ವೀಕ್ ಇದ್ದಾರೋ ಅವ್ರಿಗೆ ಕೊಡೋದಕ್ಕೋಸ್ಕರ, ಅಂದರೆ ಅವ್ರಿಗೊಂದು ಆಪರ್ಚುನಿಟಿ ಕೊಡೋದಕ್ಕೋಸ್ಕರ 10% ರಿಸರ್ವೇಷನ್ನ ನಾವು ಕೊಡ್ತಾ ಹೋಗ್ತೀವಿ. ಇದರಲ್ಲಿ ಯಾವುದೇ ಅಂದರೆ SC ST OBC ಸೊ ಈ ಥರ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿಗಿದಾರೋ ಸೊ ಅವ್ರಿಗೆ ನಾವು ಈ ರಿಸರ್ವೇಷನ್ನ ಕೊಡ್ತಾ ಹೋಗೋದು ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಹಾಗಾದರೆ ಇದಕ್ಕೆ ಯಾವ ಕಾಯ್ದೆ ಸಂಬಂಧಪಟ್ಟಿದೆ ಅಂತಂದರೆ ಇಟ್ ಈಸ್ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇಲ್ಲಿ ಕೇಳಿರೋದು ಬಿಲ್ ಅಬ್ಸರ್ವ್ ಮಾಡಿ. ಸೊ ಇಟ್ ಈಸ್ 124th ಸಂವಿಧಾನದ ತಿದ್ದುಪಡಿ ಮಸೂದೆ ಕೇಳಿರೋದು. ಸೊ ಎಲ್ಲ ಮಸೂದೆನೂ ಕಾಯ್ದೆ ಆಗಬೇಕು ಅಂತ ಏನಿಲ್ಲ, ಆದರೆ ಎಲ್ಲ ಕಾಯ್ದೆನೂ ಮಸೂದೆಯಿಂದನೇ ಕೂಡ ಬಂದಿರುತ್ತೆ. ಸೊ ಹಾಗಾದರೆ ಯಾವ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇಟ್ ಈಸ್ 103rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, 103ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The doctrine of fundamental rights cannot be amended under Article 368 was propounded by the Supreme Court of India in which case ಅಂತ ಕೇಳಿರೋದು. ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆನ್ಸರ್ ಯಾವುದಾಗಿರುತ್ತೆ? ಇಟ್ ಈಸ್ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆಗಿರುತ್ತೆ. ಸೊ ಹಾಗಾದರೆ ಗೋಪಾಲನ್ ವರ್ಸಸ್ ಮದ್ರಾಸ್ ಸ್ಟೇಟ್ ಯಾವುದಕ್ಕೆ ರಿಲೇಟೆಡ್ ಅಂತ ಅಂದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳ್ತೀವಿ ಗೊತ್ತಾ, ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ, ಪ್ರಿವೆಂಟಿವ್ ಡಿಟೆನ್ಷನ್. ಸೊ ಈ ಕೇಸ್ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಕೇಶವಾನಂದ ಭಾರತಿ ಬಂತು ಅಂದರೆ ಇದಂತೂ ಫೇಮಸ್ ಕೇಸ್ ಅಂತಲೇ ಹೇಳ್ಬೋದು. ಸೊ ಬೇಸಿಕ್ ಸ್ಟ್ರಕ್ಚರ್ ಬಿಟ್ಟು ಇನ್ನು ಬೇರೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಬಂತು ಅಂತಂದರೆ ಕಾನ್ಸ್ಟಿಟ್ಯೂಷನ್ನ ಯಾವುದೇ ಭಾಗ ಆಗಿರ್ಬೋದು, ಸಂಸತ್ತಿಗೆ ಅದಕ್ಕೆ ಅಧಿಕಾರ ಇರುತ್ತೆ ತಿದ್ದುಪಡಿ ಮಾಡಲಿಕ್ಕೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಸೊ ಹಾಗಾದರೆ ಇದು ಕೇಶವಾನಂದ ಭಾರತಿ 24th 25th ಆ್ಯಂಡ್ 29th ಅಮೆಂಡ್ಮೆಂಟ್ ಏನು ಮಾಡಿರುತ್ತೋ ಸಂಸತ್ತು ಅದನ್ನು ಚಾಲೆಂಜ್ ಮಾಡ್ತಾರೆ. ಸೊ ಅದರಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಬರುತ್ತೆ ಅಂತ ಅಂದರೆ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡೋದಕ್ಕೆ ಅಧಿಕಾರ ಇದೆ ಎಕ್ಸೆಪ್ಟ್ ಬೇಸಿಕ್ ಸ್ಟ್ರಕ್ಚರ್ಸ್, ಮೂಲ ಸಂರಚನೆ ಅಂತ ಏನು ಹೇಳ್ತೀವಿ ಅದನ್ನು ಬಿಟ್ಟು ಇನ್ನು ಯಾವುದೇ ಭಾಗವನ್ನು ಅದು ತಿದ್ದುಪಡಿ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಸೊ ಹಾಗಾದರೆ ಗೋಲಕ್ನಾಥ್ನ ನೋಡಿದ್ವಿ ನಾವು. ಮೇನಕಾ ವರ್ಸಸ್ ಭಾರತ ಒಕ್ಕೂಟ, ಮೇನಕಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಬಂತು ಅಂತ ಅಂದರೆ ಇಟ್ ಈಸ್ ರೈಟ್ ಟು ಪರ್ಸನಲ್ ಲಿಬರ್ಟಿ, ಆರ್ಟಿಕಲ್ 21 ನೋಡ್ತೀವಲ್ವಾ. ಸೊ ಅದಕ್ಕೆ ಇದು ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಪ್ರೊವೈಡ್ಸ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಆಫ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತದ ರಾಷ್ಟ್ರಪತಿಗಳಿಂದ GST ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದವು ಒದಗಿಸಿತು ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ 3 ಆರ್ಟಿಕಲ್ 279A. ಸೊ ಹಾಗಾದರೆ ಆರ್ಟಿಕಲ್ 246A ಏನು ಹೇಳುತ್ತಪ್ಪ ಅಂತ ಅಂದರೆ ಇಂಟರ್ಸ್ಟೇಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇರುತ್ತೆ ಗೊತ್ತಾ, ಅದಕ್ಕೆ GST ಲಾಸ್ನ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟ್ಗೆ ಇದು ಅಧಿಕಾರ ಕೊಡುತ್ತೆ, ಒಂದು ಅವಕಾಶನ ಕೊಡುವಂತಹ ವಿಧಿ ಯಾವುದು ಅಂತಂದರೆ ಇಟ್ ಈಸ್ 246A ಅಂತ ಹೇಳ್ತೀವಿ. ಸೊ ಹಾಗಾದರೆ 269A ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಇವಾಗ ಯಾವುದೇ ಒಂದು ಟ್ಯಾಕ್ಸ್ನ ವಿಧಿಸಿದಾದ ಮೇಲೆ ಒಂದು ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಲ್ವಾ, ಇಟ್ ಈಸ್ ಇಂಟರ್ಸ್ಟೇಟ್. ಸೊ ಸ್ಟೇಟ್ ಮಧ್ಯೆ ನಡ್ತಿರೋದ್ರಿಂದ ಸೆಂಟ್ರಲ್ಗೂ ಪಾರ್ಟಿಸಿಪೇಷನ್ ಇರುತ್ತೆ ಆ್ಯಂಡ್ ಸ್ಟೇಟ್ಗೂ ಕೂಡ ಹಕ್ಕಿರುತ್ತೆ. ಸೊ ಆ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಏನಿರುತ್ತೋ ಸೆಂಟ್ರಲ್ ಮತ್ತು ಸ್ಟೇಟ್ ಮಧ್ಯೆ ಯಾವ ರೀತಿ ಆಗಬೇಕು ಅನ್ನೋದು 269A ಆರ್ಟಿಕಲ್ ಹೇಳುತ್ತೆ. 268A ಏನು ಹೇಳುತ್ತೆ ಅಂತ ಅಂದರೆ ಆ ಸೆಂಟ್ರಲ್ ಏನು ವಿಧಿಸುತ್ತೋ ಅಂತಂದರೆ ಭಾರತ ಸರ್ಕಾರ ಏನು ಸರ್ವಿಸ್ ಟ್ಯಾಕ್ಸ್ ಸೇವಾ ತೆರಿಗೆ ವಿಧಿಸುತ್ತೋ ಅದು ಹೇಗೆ ಕಲೆಕ್ಟ್ ಆಗಬೇಕು ಮತ್ತು ಹೇಗೆ ಅಪ್ರೋಪ್ರಿಯೇಟ್ ಆಗಬೇಕು ಅನ್ನೋದನ್ನು 268A ಆರ್ಟಿಕಲ್ ಹೇಳುತ್ತೆ. The total number of ministers, including the Prime Minister, in the Council of Ministers shall not exceed 15% of the total number of members of the House of the People ಅಂತ ಇದೆ. House of the People ಅಂತಂದರೆ ಯಾವುದು? ಇಟ್ ಈಸ್ ಲೋಕಸಭಾ. ಚೂಸ್ ದ ಕರೆಕ್ಟ್ ಆನ್ಸರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದು ಆಲ್ರೆಡಿ ನಿಮಗೆ ರಿಪೀಟ್ ಆಗಿರುವಂತಹ ಕ್ವಶನ್ ಅಲ್ವಾ. ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಗಳಿಗೂ ಸೇರಿದಂತೆ ಸಚಿವರುಗಳ ಒಟ್ಟು ಸಂಖ್ಯೆಯು ಲೋಕಸಭೆಯಲ್ಲಿರುವ ಸದಸ್ಯರುಗಳ ಒಟ್ಟು ಸಂಖ್ಯೆಯ 15% ಹೆಚ್ಚಿರಬಾರದು. ಈ ಹೇಳಿಕೆಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಸೂಚಿಸಿ ಅಂತ ಕೇಳಿದರೆ ಇಟ್ ಈಸ್ 91st ಅಮೆಂಡ್ಮೆಂಟ್ ಅಲ್ವಾ. 91st ಅಮೆಂಡ್ಮೆಂಟ್ 15%ಗಿಂತ ಜಾಸ್ತಿ ಇರಬಾರ್ದು ಅಂತಂದರೆ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಗೆ ನೇಮಕ ಆಗ್ತಾರೆ ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ರೆಕಮೆಂಡೇಷನ್, ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಅವ್ರನ್ನ ನೇಮಕ ಮಾಡ್ತಾರೆ ರಾಷ್ಟ್ರಪತಿ. ಇವರಿಗೆ 6 months ಇರುತ್ತೆ. ಸೊ 6 months ಒಳಗಡೆ ಅವರು ಇದರ್ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದ್ರೂ ಒಂದರ ಸಂಸತ್ತಿನ ಸದಸ್ಯತ್ವನ ಪಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ
ಇವ್ರಿಗೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಬಂತು ಅಥವಾ ಏನೇ ಒಂದು ಸ್ಯಾಲ್ರಿ ಅಥವಾ ಅಲೋಯನ್ಸಸ್ ಬಂತು ಅಂದರೆ ಇದನ್ನು ಪಾರ್ಲಿಮೆಂಟ್ ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಪಕ್ಷಾಂತರ ಆಧಾರದ ಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ ಮೇಲೆ ಯಾರು ಅನರ್ಹಗೊಂಡಿರ್ತಾರಲ್ವ ಅವರು ಯಾವುದೇ ಕಾರಣಕ್ಕೂ ಸಚಿವರಾಗಿ ಒಂದು ಸಂಸತ್ತಿಗೆ ಬಂತು ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಇರ್ಬೋದು, ಮತ್ತು ರಾಜ್ಯ ಶಾಸಕಾಂಗ ಸ್ಟೇಟ್ ಅಸೆಂಬ್ಲಿ ಬಂತು, ಸ್ಟೇಟ್ ಲೆಜಿಸ್ಲೇಚರ್ ಬಂತು ಅಂದರೆ ಇಟ್ ಈಸ್ ಏನು ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಯಾವುದೇ ಮನೆಯ ಸದಸ್ಯರಾಗಿ ಆಯ್ಕೆಯಾಗಲು ಅನರ್ಹನ ಹೊಂದಿರುತ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The violation of the rights and immunities of the members of the parliament or disrespect to them is punishable under the act of parliament ಅಂತ ಇದೆ. In this case what motion is moved under which rule ಅಂತ ಕೇಳಿದ್ದಾರೆ. ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳನ್ನು ಹಾಗೂ ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾಪವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ ಕೇಳಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ನಿಮ್ಗೆ ಅಲ್ಲಿ ಯಾವ್ಯಾವ ಚಾಪ್ಟರ್ಸು ಅದೆಲ್ಲ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ಮೋಷನ್ಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಗಿಲ್ಯಾಟಿನ್ ಮೋಷನ್ ಇದೆ, ಪ್ರಿವಿಲೇಜ್ ಮೋಷನ್ ಇದೆ, ಸೆನ್ಸ್ಯೂರ್ ಆ್ಯಂಡ್ ಕಟ್ ಮೋಷನ್ ಇದೆ, ಹಾಗೂ ಕಾಲ್ ಅಟೆನ್ಷನ್ ಮೋಷನ್ ಇದೆ. ಮೋಷನ್ಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಬರುವಂತಹ ಚಾಪ್ಟರ್ಸ್ಗಳು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಇಲ್ಲಿ ನಿಮಗೆ ಲೈಕ್ ತುಂಬ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೋಸ್ಕರ ಇದನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದು ಯಾವ ಮೋಷನಲ್ಲಿ ಬರುತ್ತೆ ಅಂದರೆ ಇಟ್ ಈಸ್ ಪ್ರಿವಿಲೇಜ್ ಮೋಷನ್. ಸೊ ಹಾಗಾದರೆ ಪ್ರಿವಿಲೇಜ್ ಮೋಷನ್ ಅನ್ನೋದು ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ ಅಂದರೆ ಸಂಸತ್ತಿಗೆ ಬಂತು ಅಂದರೆ ಪಾರ್ಲಿಮೆಂಟಿಗೆ ಬಂತು ಅಂದರೆ ಇಟ್ ಈಸ್ 105th ಆರ್ಟಿಕಲ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರಿಗೆ ಬಂತು ಅಂದರೆ ಇಟ್ ಈಸ್ 194th. ಸೊ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಬರುತ್ತೆ ಗೊತ್ತಾ. ಸೊ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಬಂತು ಅಂತ ಅಂದರೆ ಯಾವ ಆರ್ಟಿಕಲ್ ಅಂಡರ್ ಬರುತ್ತೆ ಅಂದರೆ 105th ಬಂತು ಅಂದರೆ ಪಾರ್ಲಿಮೆಂಟ್, ಹಾಗೂ 194th ಬಂತು ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗ ಬಂತು ಅಂದರೆ ಇಟ್ ಈಸ್ 194th ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. According to Article 236A of the Indian Constitution, the expression district judge includes ಅಂತ ಕೇಳಿದ್ದಾರೆ. ಸೊ ಏನು ಅಂದರೆ ಯಾವ್ಯಾವ ಜಡ್ಜ್ಗಳು ಇಲ್ಲಿ ಮೆನ್ಷನ್ ಮಾಡಿರೋರು ಡಿಸ್ಟ್ರಿಕ್ಟ್ ಜಡ್ಜ್ ಆಗೋದಕ್ಕೆ ಒಂದು ಇದು ಅಂತ ಕೇಳಿರೋದು. ಭಾರತ ಸಂವಿಧಾನದ ಅನುಚ್ಛೇದ 236A ಅನುಸಾರವಾಗಿ ಜಿಲ್ಲಾ ನ್ಯಾಯಾಧೀಶ ಎಂಬ ಪದಾವಳಿಯು ಒಳಗೊಂಡಿರುವುದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಯಾವ್ಯಾವ ಜಡ್ಜಸ್ನ ನಾವು ಇಲ್ಲಿ ಹೊಂದಿದ್ದೀವಿ ಅಂತ ನೋಡೋಣ. ಒಂದು, ನಗರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ, ಅಡಿಷನಲ್ ಜಿಲ್ಲಾ ನ್ಯಾಯಾಧೀಶ, ಜಂಟಿ ಜಿಲ್ಲಾ ನ್ಯಾಯಾಧೀಶ, ಸಹಾಯಕ ಜಿಲ್ಲಾ ನ್ಯಾಯಾಧೀಶ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಆನ್ಸರ್ ಬಂತು ಅಂದರೆ ಇಟ್ ಈಸ್ ಮೇಲಿನ ಎಲ್ಲವೂ ಕೂಡ. ಅಬ್ಸರ್ವ್ ಮಾಡಿ ಇಲ್ಲಿ ಯಾವ್ಯಾವುದು ಅಂತಂದರೆ ABCD ನಿಮಗೆ ಯಾವ್ದಾವ್ದು ಕೊಟ್ಟಿದ್ದಾರಲ್ವ, ಸೊ ಅಷ್ಟು ಕೂಡ ಜಡ್ಜಸ್ನ ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳ್ತಾ ಹೋಗ್ತೀವಿ. ಎರಡು ಥರ ಬರುತ್ತೆ, ಒಂದು ಡಿಸ್ಟ್ರಿಕ್ಟ್ ಜಡ್ಜು ಹೌದು. ಸೊ ಡಿಸ್ಟ್ರಿಕ್ಟ್ ಜಡ್ಜ್ಗಿಂತ ನಿಮಗೆ ಕೆಳಗಡೆ ಅಧೀನ ನ್ಯಾಯಾಧೀಶಗಳು ಕೂಡ ಇರ್ತಾ ಹೋಗ್ತಾರೆ. ಸೊ ಹಾಗಾದರೆ ಸಬಾರ್ಡಿನೇಟ್ ಕೋರ್ಟ್ಸ್ ಇರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ನ ನಾವು ಹೇಗೆ ಫಾರ್ಮುಲೇಟ್ ಮಾಡ್ತೀವಿ ಅಂದರೆ 2 ಡಿಸ್ಟ್ರಿಕ್ಕಿಂದ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ನ ನಾವು ನೇಮಕ ಮಾಡ್ಬೋದು, ಅಥವಾ ಈಚ್ ಡಿಸ್ಟ್ರಿಕ್ಕಿಗೆ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ನ ನೇಮಕ ಮಾಡ್ಬೋದು. ಸೊ ಹಾಗೆಯೇ ಅಪ್ಯಾಲೆಟ್ ಜುರಿಸ್ಡಿಕ್ಷನ್ ಬಂತು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಂತ ಅಂದರೆ ಇಟ್ ಈಸ್ ಹೈಕೋರ್ಟ್. ಮೇಲ್ಮನವಿ ನ್ಯಾಯಾಲಯ ಅಂತ ಹೇಳ್ತೀವಿ ಗೊತ್ತಾ. ಸೊ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಜಿಲ್ಲಾ ಕೋರ್ಟಿಗೆ ಬಂತು ಅಂತ ಅಂದರೆ ಇಟ್ ಈಸ್ ಜಿಲ್ಲಾ ನ್ಯಾಯಾಲಯಕ್ಕೆ ಯಾವುದಪ್ಪ ಮೇಲ್ಮನವಿ ಅಪ್ಯಾಲೆಟ್ ಜುರಿಸ್ಡಿಕ್ಷನ್ ಅಂದರೆ ಹೈಕೋರ್ಟ್ ಆಗಿರುತ್ತೆ. ಸೊ ಹಾಗಾದರೆ ಸಬಾರ್ಡಿನೇಟ್ ಕೋರ್ಟ್ಸ್ನ ನಾವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ನೋಡ್ತಾ ಹೋಯಿತು ಅಂದರೆ ಯಾವ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಅಂತ ಅಂದರೆ 6th ಪಾರ್ಟ್ ಅಂಡರ್ 233 ಇಂದ 237ವರೆಗೂ ಕೂಡ ಇದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನ ಹೊಂದಿದೆ. ಸೊ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ಆಪ್ಷನ್ಸಲ್ಲಿ ಆಲ್ಮೋಸ್ಟ್ ಅಲ್ಲ, ಇಲ್ಲಿ ನೀಡಿರುವಂತಹ ಎಲ್ಲ ಜಡ್ಜಸ್ ಕೂಡ ನಮಗೆ ಜಿಲ್ಲಾ ನ್ಯಾಯಾಧೀಶ ಆಗಿ ನಾವು ತೊಗೊಳ್ಬೋದಾಗಿರುತ್ತೆ. ಆ್ಯಂಡ್ ಸಬಾರ್ಡಿನೇಟ್ ಕೋರ್ಟ್ಸ್ ಬಂತು ಅಂದರೆ 6th ಪಾರ್ಟಲ್ಲಿ ನಾವು 233 ಇಂದ 237ವರೆಗೂ ಕೂಡ ನಾವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನ ಹೊಂದಿದ್ದೀವಿ. ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪ್ಯಾಲೆಟ್ ಜುರಿಸ್ಡಿಕ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಹೈಕೋರ್ಟ್. ಸೊ ಡಿಸ್ಟ್ರಿಕ್ಟ್ ಕೋರ್ಟನ್ನು ನಾವು ಹೇಗೆ ಬೇಕಾದ್ರೂ ಮಾಡ್ಬೋದು, ಎರಡು ಜಿಲ್ಲೆನ ಸೇರಿ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಮಾಡ್ಬೋದು, ಅಥವಾ ಈಚ್ ಡಿಸ್ಟ್ರಿಕ್ಕಿಗೆ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ನಿಮಗೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಪ್ರಿಲಿಮ್ಸ್ 2020 ಏನು ಕೇಳಿರೋ ಪೇಪರ್ 1 ಬರುತ್ತಲ್ವ. ಸೊ ಇದಿಷ್ಟು ರಿಗಾರ್ಡಿಂಗ್ ಆಗಿರುತ್ತೆ. ಸೊ ಮತ್ತಷ್ಟು ಇನ್ಫಾರ್ಮೇಷನ್ಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.